ಹಲೋ ಮೈ ಡಿಯರ್ ಫಸ್ಟ್ ಪಿ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ದ ಸ್ಕೂಲ್ ಬಾಯ್ ಹೇಗೆ ಕ್ವಶನ್ಸ್ ಬರುತ್ತೆ, ಯಾವ ರೀತಿ ಅಪ್ರೋಚ್ ಇರಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ಬಂದ್ಬಿಟ್ಟು ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್, ಇದರಲ್ಲಿ ಅಬ್ಜೆಕ್ಟಿವ್ ಬಂದ್ಬಿಟ್ಟು 2 ಮಾರ್ಕ್ಸ್ ಕ್ವಶನ್ಸ್ ಬಂದ್ಬಿಟ್ಟು ಯಾವ ರೀತಿ ಬರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಇದು UT ಟೆಸ್ಟ್ ರಿಲೇಟೆಡ್ನಿಂದ ಬಹಳ ಇಂಪಾರ್ಟೆಂಟ್ ಟಾಪಿಕ್, ಹೌದಾ? ಸೊ ವಿತೌಟ್ ಟೇಕಿಂಗ್ ಅ ಮಚ್ ಟೈಮ್ ವಿ ಆರ್ ಅಬೌಟ್ ಟು ಸ್ಟಾರ್ಟ್ ದ ವಿಡಿಯೋ. ನೋಡಿ, ವಿಚ್ ಕ್ಯಾರೆಕ್ಟರ್ ಇಸ್ ಅ ಪ್ಲಾಂಟ್ ಪ್ಯಾಥೋಲಜಿಸ್ಟ್ ಇನ್ ದ ಸ್ಟೋರಿ? ಯಾರು ಅಂತಂದ್ರೆ ಎಲ್ಲರಿಗೂ ಗೊತ್ತು, ಸಿಂಪಲ್, ದಟ್ ಇಸ್ ವಾಟ್ ಇಯರ್ ಚಂದ್ರು ಅನ್ನೋ ಕ್ಯಾರೆಕ್ಟರ್ ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್, ವಾಟ್ ವಾಸ್ ಕೃಷ್ಣ ಡೂಯಿಂಗ್ ಬಿಫೋರ್ ಈ ಸ್ಟಾರ್ಟೆಡ್ ಡ್ರೈವಿಂಗ್ ಅ ರಿಕ್ಷಾ? ಹೌದಾ, ಇಲ್ಲಿ ರಿಕ್ಷಾನ ಸದ್ಯಕ್ಕೆ ಹೊಡಿತಾ ಇದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅವ್ರು ಏನು ಮಾಡ್ತಾ ಇದ್ರು ಅಂತಂದ್ರೆ, ಈ ರೈಟರ್ ಏನಿದಾರಲ್ಲ ಅವರು ಎಸ್ಟೇಟ್ದಲ್ಲಿ ವರ್ಕ್ ಮಾಡ್ತಾ ಇದ್ರು. ಯಾವ ರೀತಿ ಏನು ವರ್ಕ್ ಮಾಡ್ತಾ ಇದ್ರು ಅಂತಂದ್ರೆ, ಸೇ ದಿಸ್ ಇಸ್ ವಾಟ್ ಇಯರ್ ಹಿ ವಾಸ್ ಡೂಯಿಂಗ್ ದ ವರ್ಕ್ ಆಫ್ ಫಾರ್ಮ್ ಹ್ಯಾಂಡ್ ಅಂತ ಹೇಳ್ತೀವಿ. ಯಾವಾಗ ಹಿ ವಾಸ್ ಸ್ಟಾರ್ಟೆಡ್ ಟು ಸಫರಿಂಗ್ ಫ್ರಮ್ ದ ಡಿಸೀಸ್ ಆಫ್ ವಾಟ್ ಇಯರ್ ಫೈಲ್ಸ್, ಅವಾಗ ಏನಂತಂದ್ರೆ ಹಿ ಆಲ್ಮೋಸ್ಟ್ ಲೂಸ್ ದ ಹೋಪ್ ಟು ವರ್ಕ್ ಇನ್ ದ ಎಸ್ಟೇಟ್. ಹೌದಾ, ನಾವೇನಾದರೂ ಫಾರ್ಮ್ ಇರ್ಬೋದು, ಎಸ್ಟೇಟ್ ಇರ್ಬೋದು, ಇಲ್ಲಿ ಏನಾದರೂ ವರ್ಕ್ ಮಾಡಬೇಕು ಅಂತಂದರೆ ವಿ ಮಸ್ಟ್ ಹ್ಯಾವ್ ಸಮ್ ಎನರ್ಜಿ. ಇಫ್ ವಿ ಆರ್ ಹ್ಯಾವಿಂಗ್ ಸಮ್ ಹೆಲ್ತ್ ಇಶ್ಯೂಸ್ ವಿ ಆರ್ ನಾಟ್ ಸಪೋಸ್ ಟು ಡೂ ದಿಸ್ ಒನ್. ಸೊ ಅದಕ್ಕಾಗಿ ಈ ಒಂದು ವರ್ಕನ್ನು ಬಿಟ್ಟು ಹಿ ಸ್ಟಾರ್ಟೆಡ್ ಟು ಡ್ರೈವ್ ಅ ರಿಕ್ಷಾ. ಹೌದಾ, ಅದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರು ಅಂದರೆ ದಿಸ್ ಇಸ್ ವಾಟ್ ಫಾರ್ಮ್ ಹ್ಯಾಂಡ್ ಅಂತ ಬರೀಬೇಕಾಗತ್ತೆ. ಹೂ ಕ್ಯೂರ್ಡ್ ಕೃಷ್ಣ ಬಾಯ್ಲ್ಸ್ ಪ್ರೀವಿಯಸ್ಲಿ? ಯಾರು ಕೃಷ್ಣ ಒಂದು ಬಾಯ್ಲ್ಸ್, ಇಟ್ಸ್ ನೇಮ್ ಆಫ್ ದ ಡಿಸೀಸ್ ಅಂತ ಹೇಳ್ತೇವೆ. 2 ಡಿಸೀಸು ಇದು, ಅದ್ರ ಜೊತೆಗೆ ನಮ್ಮ ಡಿಸ್ಕಸ್ ಮಾಡಿದವಾಗೆ ದಟ್ಸ್ ಎ ಪೈಲ್ಸ್. ಇವು 2 ಕೂಡ ಅವರಿಗೆ ಡಿಸೀಸ್ ಇರುತ್ತೆ. ಫಸ್ಟ್ಗೆ ವರ್ಲ್ಡ್ಸ್ ಏನು ಬಂದಾಗ ಅವ್ರು ಯಾರು ರೀಕವರ್ ಮಾಡ್ತಾರೆ, ಯಾರು ಕ್ಯೂರ್ ಮಾಡ್ತಾರೆ ಅಂತಂದ್ರೆ ದಿಸ್ ಇಸ್ ವಾಟ್ ಇಯರ್ ಮಲಯಾಳಿ ಸಾಧು ಅಂತ ಬರೀಬೇಕಾಗತ್ತೆ. ಹೌದಾ, ನೆಕ್ಸ್ಟ್, ಹೌ ಡಿಡ್ ಮಾರ ಲೂಸ್ ದ ಟೀತ್ ಆನ್ ದ ರೈಟ್ ಸೈಡ್ ಆಫ್ ಹಿಸ್ ಮೌತ್? ಹೌದು, ಯಾವ್ದು ಬರೀಬೇಕು ಆನ್ಸರ್? ಡ್ಯೂ ಟು ಆಫ್ ಓಲ್ಡ್ ಏಜ್, ಬೈ ಸೀವಿಂಗ್ ಅ ಮೆಡಿಸಿನ್ ಸ್ಟಿಕ್, ಡ್ಯೂ ಟು ಅನ್ ಆಕ್ಸಿಡೆಂಟ್, ಬೈ ಬ್ರಷಿಂಗ್ ವಿತ್ ಅನ್ಯೂಶುವಲ್ ಪ್ಲಾಂಟ್. ಹೌದಾ, ಯಾವುದು ಅಂತಂದ್ರೆ ಬೈ ಬ್ರಷಿಂಗ್ ವಿತ್ ಅನ್ಯೂಶುವಲ್ ಪ್ಲಾಂಟ್ ಅಂತ ಬರೀಬೇಕಾಗತ್ತೆ. ಆ ಒಂದು ದೃಷ್ಟಿಯಿಂದ ಏನಾಗುತ್ತೆ ಅಂದ್ರೆ ಹಿ ಲೂಸ್ ಹಿಸ್ ಟೀತ್. ಓಕೆ, ಫೈನ್. ಅಕಾರ್ಡಿಂಗ್ ಟು ಮಾರ ದ ಥೀಪ್, ಥೀಪ್ ಅಂದ್ರೆ ಯಾರು ಇಲ್ಲಿ? ನೋಡಿ, ಥೀಪ್ ನೋಡಿ ಹೆಂಗೆ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ ಅಂತಂದ್ರೆ ಅವನು ಕಳ್ಳ ಅಂತ ಹೇಳ್ತಾ ಇರ್ತಾರೆ. ಮಾರ ಯಾಕೆ ಕಳ್ಳ ಅಂತ ಹೇಳ್ತಾನೆ ಅಂತಂದ್ರೆ, ಯಾಕಂದ್ರೆ ಇದಕ್ಕೆ ಸಜೆಸ್ಟ್ ಮಾಡಿರ್ತಾರೆ. ಹೂ ಹ್ಯಾಸ್ ಗಿವನ್ ಅ ಕರ್ಸ್ ಹಿಯರ್? ಶಾಪ ಯಾರು ಕೊಟ್ಟಿರು ಅಂತಂದ್ರೆ ಒಬ್ರು ಶಾಪ ಕೊಟ್ಟಿರ್ತಾರೆ. ಯಾವಾಗ ನಮಗೆ ಬೇಕಿರುತ್ತಲ್ಲ, ಇದು ಡಿಯರ್ ಲೈಫ್ ಅಂತ ಹೇಳ್ತಾರೆ. ವೆನ್ ಎವರ್ ವಿ ವಾಂಟೆಡ್ ದಿಸ್ ಪ್ಲಾಂಟ್, ದಿಸ್ ಕ್ರೀಪರ್, ವಿ ಆರ್ ನಾಟ್ ಏಬಲ್ ಟು ಫೈಂಡ್ ಇಟ್. ಹೌದಾ, ಅದಕ್ಕೆ ನಾವು ಥೀಪ್ ಅಂತ ಹೇಳ್ತೇವೆ. ದಿಸ್ ಈಸ್ ನನ್ ಅದರ್ ದ್ಯಾನ್ ವಾಟ್ ಇಯರ್ ಕ್ರೀಪರ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಬಂದ್ಬಿಟ್ಟು ದ ಆಥರ್ ಟುಕ್. ಹೌದಾ, ಎಷ್ಟು ವರ್ಷಗಳನ್ನ ತಗೋತಾರೆ ಈ ಕ್ರೀಪರ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಂತೇಳಿ ನಿಮ್ಗೊಂದು ಸಣ್ಣ ಟಾಸ್ಕು, ಇದೊಂದು ವರ್ಕ್ ಅನ್ನು ಕೊಡ್ತಾ ಇದ್ದೀನಿ. ಇದು ಫಸ್ಟ್ ಪ್ಯಾರಾಗ್ರಾಫ್ದಲ್ಲೇ ಇರೋದು. ಇನಿಷಿಯಲ್ ಸ್ಟೇಜಲ್ಲಿ ಎಷ್ಟು ವರ್ಷಗಳನ್ನ ತಗೋತಾರೆ ಅಂತೇಳಿ ಇದು ವರ್ಕ್ ಅನ್ನು ಕೊಡ್ತಾ ಇದ್ರಿ. ಸಿಂಪಲ್, ಜಸ್ಟ್ ಕ್ರಾಸ್ ಚೆಕ್. ನೆಕ್ಸ್ಟ್ ಒನ್, ವೆನ್ ಮಾರಾ ಹ್ಯಾಡ್ ಗಾನ್ ಟು ದ ಫಾರೆಸ್ಟ್ ಟು ಬ್ರಿಂಗ್ ಸಮ್ ಬ್ಯಾಂಬೂ ಶೂಟ್ಸ್, ಹಿ ಎಕ್ಸಿಡೆಂಟ್ಲಿ ಕಟ್ ಈಸ್. ಏನ್ ಕಟ್ ಮಾಡ್ಕೊಳ್ತಾರೆ ಅಂದ್ರೆ ದಿಸ್ ಇಸ್ ವಾಟ್ ಇಯರ್ ಆರ್ಟರಿ. ದಟ್ ಟೈಮ್ ದ ಬ್ಲಡ್ ವಾಸ್ ಕಮಿಂಗ್ ಲೈಕ್ ಎನಿಥಿಂಗ್. ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಬ್ಲಡ್ ಬರಲಿಕ್ಕೆ ಆರ್ಟರಿ ಥ್ರೋ ಪ್ರಾರಂಭ ಆಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ದ ಕ್ರೀಪರ್ ಹ್ಯಾಸ್ ಸ್ಮಾಲ್ ಲೀವ್ಸ್ ರಿಸೆಂಬಲಿಂಗ್ ಬೆಟಲ್ ಲೀವ್ಸ್ ಆ್ಯಂಡ್ ಬೇರ್ಸ್ ಫ್ರೂಟ್ ಲೈಕ್. ನೋಡಿ, ಈ ಕ್ರೀಪರ್ ಏನಿದೆಯಲ್ಲ ದಟ್ಸ್ ಮೆಡಿಸಿನಲ್ ಕ್ರೀಪರ್, ಅದು ಯಾವ ರೀತಿ ಕಾಣುತ್ತೆ, ಯಾವ ರಿಸೆಂಬಲ್ ಆಗುತ್ತೆ ಅಂತಂದ್ರೆ, ಒಂದು ಬೆಟಲ್ ಲೀವ್ಸ್ ಅಂತಂದ್ರೇನು, ನಾವು ವೀಳ್ಯದೆಲೆ ಅಂತ ಹೇಳ್ತೇವೆ. ಹೌದಾ, ಅದ್ರ ಜೊತೆಗೆ ದ ಫ್ರೂಟ್ಸ್ ಲುಕ್ ಲೈಕ್, ಅದರ ಒಂದು ಫ್ರೂಟ್ಸ್ ಯಾವ ರೀತಿ ಕಾಣುತ್ತಂದ್ರೆ ಮ್ಯಾಂಗೋಸ್, ಬನಾನಾಸ್, ಗ್ರೇಪ್ಸ್ ಅಂತ ಹೇಳ್ತೇವೆ, ಆಪಲ್ಸ್ ಅಂತ ಹೇಳ್ತೇವೆ. ಆನ್ಸರ್ ಬಂದ್ಬಿಟ್ಟು ಗ್ರೇಪ್ಸ್. ಹೌದಾ, ಈ ರೀತಿ ಈ ಫ್ರೂಟ್ ಯಾವ ರೀತಿ ಕ್ರೀಪರ್ ಕಾಣುತ್ತೆ ಅಂತಂದ್ರೆ ಒಂದು ಗ್ರೇಪ್ಸ್ ಅಂತ ಬರೀಬೇಕಾಗತ್ತೆ. ಇನ್ನೊಂದು ಈ ಲೀವ್ಸ್ ಯಾವ ರೀತಿ ಕಾಣುತ್ತೆ ಅಂತಂದ್ರೆ ಬೆಟಲ್ ಲೀವ್ಸ್ ಅಂತ ಕೂಡ ಬರೀಬೇಕಾಗತ್ತೆ. ಇಲ್ಲಿ ಒಂದೇ ಕ್ವಶನ್ಸ್ ನಲ್ಲಿ 2 ಆನ್ಸರ್ಗಳನ್ನ ನಾವು ಹುಡುಕೋಬಹುದು ಅಂತ ಹೇಳ್ಬೋದು. ನೆಕ್ಸ್ಟ್, ಮಾರಾ ವೆಂಟ್ ಟು ಗೆಟ್ ಟ್ರೀಟ್ಮೆಂಟ್ ಎಟ್. ಎಲ್ಲಿ ಹೋಗ್ತಾರೆ ಟ್ರೀಟ್ಮೆಂಟು? ಹೌದಾ, ನಿಮ್ಗೆ ಗೊತ್ತಿರಬೇಕು. ವೆನ್ ಎವರ್ ಹಿ ಗಾಟ್ ಸಮ್ ವೂಂಡ್, ಅಲ್ಲಿ ಬ್ಲಡ್ ಬರುತ್ತೆ. ಬ್ಲಡ್ ಬರಲಿಕ್ಕೆ ಬಂದ್ಮೇಲೆ ಏನಾಗುತ್ತೆ ಅಂದ್ರೆ ಅಲ್ಲೇ ಇರುವಂಥ ಲೀವ್ಸ್ಗಳನ್ನು ಇದೇನು ತಗೊಂಡು ಅದ್ರ ಮೇಲೆ ಹಾಕೋತಾರೆ, ಅದ್ರ ಮೇಲೆ ಬ್ಯಾಂಡ್ ಮಾಡ್ತಾರೆ. ಬ್ಯಾಂಡೇಜ್ ಆದಮೇಲೆ ಈ ಒಂದು ಬ್ಲಡ್ ಬರೋದ್ರಿಂದ ಹಿ ವೇಂಟ್ ಟು ಗೆಟ್ ಎ ಟ್ರೀಟ್ಮೆಂಟ್. ಎಲ್ಲಿ ಅಂತಂದ್ರೆ ಹುಲಿ ಹಿಂದೆಲು. ಇಲ್ಲಿ ಯಾರು ಇರ್ತಾರೆ ಅಂತಂದ್ರೆ ದ ವೈಟ್ ಮ್ಯಾನ್ ವಾಸ್ ದೇರ್. ಇವ್ರ ಕಡೆ ಹೋಗ್ತಾರೆ, ವೈಟ್ ಮ್ಯಾನ್ ಅನ್ನ ಅವ್ರ ಕಡೆ ಟ್ರೀಟ್ಮೆಂಟ್ ತಗೋಬೇಕಂತ ಹೋಗ್ತಾರೆ. ನೆಕ್ಸ್ಟ್ ಒನ್, ದ ವೈಟ್ ಮ್ಯಾನ್ ಬಿಕೇಮ್ ಆಂಗ್ರಿ ವಿತ್ ದ ಮಾರಾ ಬಿಕಾಸ್. ಯಾಕೆ ಆಂಗ್ರಿ ಆಗ್ತಾರೆ ಅಂತಂದ್ರೆ ವೆನ್ ಎವರ್ ಹಿ ವೇಂಟ್ ಓವರ್ ದೇರ್,
ಹೌದಾ, ಅಲ್ಲಿ ಇವ್ರಿಗೆ ರಕ್ತ ಬರುತ್ತೆ, ಪ್ರಾಬ್ಲಮ್ ಆಗಿದೆ ಅಂತ ಹೋಗಿರ್ತಾರೆ. ಯಾವಾಗ ಆ ಒಂದು ನೋಡಿ ಸಿಚುವೇಶನ್ ಅನ್ನು ನೋಡಿ ಬ್ಯಾಂಡೇಜ್ ಅನ್ನ ಬಿಸ್ತಾರೆ, ಲೀವ್ಸ್ ಅನ್ನ ಕೂಡ ತೆಗಿತಾರೆ. ನೆಕ್ಸ್ಟ್ ಅಲ್ಲಿ ನೋಡಿದ ಮೇಲೆ ಶಾಕಿಂಗ್ ಆಗುತ್ತೆ, ಯಾಕಂದ್ರೆ ರಕ್ತ ಬರುತ್ತೆ ಅಂದ್ರೆ ಏನಾದ್ರೂ ಪೇನ್ ಇರಬೇಕಲ್ಲ, ವೂಂಡ್ಸ್ ಇರಬೇಕಲ್ಲ. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ದೇರ್ ವಾಸ್ ನೋ ಸೈನ್ಸ್ ಆಫ್ ಎನಿ ವೂಂಡ್, ಯಾವುದೇ ರೀತಿ ವೂಂಡ್ಸ್ ಇರಲ್ಲ, ಇವನ್ ಯಾವುದೇ ಮಾರ್ಕ್ಸ್ ಕೂಡ ಇರೋದಿಲ್ಲ. ದಿಸ್ ಈಸ್ ಹಿಯರ್ ಹಿ ಬಿಕೇಮ್ ಆಂಗ್ರಿ. ಒನ್ಸ್ ಮಾರಾ ಲೇಡ್ ಅ ಟ್ರ್ಯಾಪ್ ಇನ್ ದ ಫಾರೆಸ್ಟ್ ಟು ಕ್ಯಾಚ್. ಹೌದಾ, ಮಾರಾ ಏನ್ ಮಾಡಿರ್ತಾರೆ ಅಂದ್ರೆ ಆ ಒಂದು ಟ್ರ್ಯಾಪ್ ಅನ್ನು ಹಾಕ್ತಾರೆ. ಟ್ರ್ಯಾಪ್ ಅಂದ್ರೆ ಬಲಿ ಅಂತ ಹೇಳ್ತಾರೆ. ಏನು ಕ್ಯಾಶ್ ಮಾಡ್ಲಿಕ್ಕೆ ಅಂತಂದಾಗ ಯು ಹ್ಯಾವ್ ಟು ರೈಟ್ ವಾಟ್ ಇಯರ್ ರ್ಯಾಬಿಟ್ ಅಂತ ಬರೀಕಾಗ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ವೆನ್ ಎವರ್ ಹಿ ವೇಂಟ್ ಇನ್ ದ ಮಾರ್ನಿಂಗ್, ದಟ್ ಟೈಮ್ ಹಿ ವಾಸ್ ನಾಟ್ ಏಬಲ್ ಟು ಗೆಟ್ ದ ಟ್ರ್ಯಾಪ್, ದಟ್ ಇಸ್ ದ ರ್ಯಾಬಿಟ್ ಇನ್ ದ ಉಳಿಸ್ಕೊಳ್ಳೆಸ್. ಆ ಒಂದು ಟ್ರ್ಯಾಪ್ ದಲ್ಲಿ ರ್ಯಾಬಿಟ್ ಇರೋದಿಲ್ಲ ಗಮನಿಸ್ತಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಒನ್, ಚಂದ್ರು ವಾಸ್ ಸೇಮ್, ದಟ್ ಇಸ್ ವಾಟ್ ಇನ್ ಪ್ಲಾಂಟ್ ಪ್ಯಾಥೋಲಜಿಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಕೃಷ್ಣ ವಾಸ್ ಸಫರಿಂಗ್ ಫ್ರಾಮ್. ಹೌದಾ, ಯಾವುದು ಇರುತ್ತೆ, ಒಂದು ಬಾಲ್ಸ್ ಅಂದ್ಬಿಟ್ರೆ ಅದನ್ನು ಬರೀಬೇಕಾಗತ್ತೆ. ಬಟ್ ದೇ ಹ್ಯಾವ್ ಗಿವನ್ ಓನ್ಲಿ ಆಪ್ಷನ್, ದಟ್ ಇಸ್ ವಾಟ್ ಫೈಲ್ಸ್. ಮಾರಾಸ್ ವೈಫ್ ಇಗ್ನೋರೆಂಟ್ಲಿ ಥ್ರೀವ್ ದ ಲೀವ್ಸ್ ಇಂಟು, ಇಲ್ಲಿ ಗೊತ್ತಿರಬಹುದು ಫೈರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೃಷ್ಣ, ದ ಕೋರ್ಸ್ ಆಫ್ ಕೃಷ್ಣ ಟ್ರೀಟ್ಮೆಂಟ್ ಫಾರ್ the course of the Krishna treatment for the treatment of his files was it here? Yes, to this was none other than 5 days ಅಂತ ಬರೀಬೇಕಾಗುತ್ತೆ. ಹೌದಾ, ಈಗ ಅಬ್ಜೆಕ್ಟಿವ್ಸ್, ದಟ್ ಇಸ್ ಎ ಮಲ್ಟಿಪಲ್ ಚಾಯ್ಸ್ ಗೊತ್ತಾಯ್ತು. ಈಗ 2 ಮಾರ್ಕ್ಸ್ ಅನ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ವಾಟ್ ಡಿಡ್ ಮಾರಾ ಡೂ ವೆನ್ ದೇ ಫೌಂಡ್ ದ ಕ್ರೀಪರ್? ನೋಡಿ, ಇಮಿಡಿಯೇಟ್ ಆಗಿ ಆ ಕ್ರೀಪರ್ ಅನ್ನ ನೋಡಿದ ಮೇಲೆ ಈ ಮಾರ ಏನ್ ಮಾಡ್ತಾನೆ ಅಂತಂದ್ರೆ ಹಿ ಇಮಿಡಿಯೇಟ್ಲಿ ಟೈಡ್, ಸಿ ದಿಸ್ ಒನ್, ತಕ್ಷಣನೇ ಟೈಡ್ ಟು ದ ನಿಯರ್ ಬೈ ಟ್ರೀ, ಅಲ್ಲೇ ಒಂದು ಟ್ರೀ ಇರುತ್ತಲ್ಲ ಅದಕ್ಕೆ ಕಟ್ತಾರೆ. ಯಾಕೆ ಕಟ್ತಾರೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೆಕೆಂಡ್ ಅಲ್ಲಿ. ಸೊ ವೈ ಹಿ ವಾಸ್ ಡೂಯಿಂಗ್ ದಟ್ ಒನ್? ದ ಸಿಂಪಲ್ ಹಿಯರ್ ಮೆನ್ಷನ್ ದ ಕರ್ಸ್ ಅಬೌಟ್ ದ ಮೆಡಿಸಿನಲ್ ಪ್ಲಾಂಟ್. ಏನ್ ಒಂದು ಕರ್ಸ್ ಇರುತ್ತೆ ಅಂತಂದ್ರೆ ದ ಸೇಸ್ ಹ್ಯಾಸ್ ಗಿವನ್ ದಟ್ ಒನ್, ವೆನ್ ಸಮ್ಮನ್ ನೀಡ್ಸ್ ದಟ್ ಪ್ಲಾಂಟ್ ದೇ ಶಾಲ್ ನಾಟ್ ಫೈಂಡ್ ಇಟ್. ಯಾವಾಗ ನಮಗೆ ಆ ಕ್ರೀಪರ್ ಬೇಕು, ಡಿಯರ್ ಲೈಫ್ ಅಂದ್ರೆ ನಮಗೆ ಯಾವಾಗ ಇಂಪಾರ್ಟೆಂಟ್ ಇರುತ್ತಲ್ಲ ಆಗಿನ ಸಂದರ್ಭದಲ್ಲಿ ಆ ಪ್ಲಾಂಟ್ ಅಥವಾ ಆ ಒಂದು ಕ್ರೀಪರೇ ನಮಗೆ ಸಿಗೋದಿಲ್ಲ. ಸೊ ದಿಸ್ ಈಸ್ ದ ಪನಿಷ್ಮೆಂಟ್, ದಿಸ್ ಈಸ್ ದ ಕರ್ಸ್ ದ ಸೇಸ್ ಹ್ಯಾಸ್ ಗಿವನ್. ಅದಕ್ಕೆ ಯಾರಾದ್ರೂ ನೋಡಿದ ತಕ್ಷಣ ಅದನ್ನ ಕಟ್ಬಿಡ್ತಾರೆ ಯಾವುದಾದ್ರೂ ನಿಯರ್ ಬೈ ಟ್ರೀಗೆ. ನೆಕ್ಸ್ಟ್ ಒನ್, ವಾಟ್ ಸರ್ಪ್ರೈಸ್ ದ ವೈಟ್ ಮ್ಯಾನ್ ವೆನ್ ದ ವೈಟ್ ಮ್ಯಾನ್ ಓಪನ್ ದ ಬ್ಯಾಂಡೇಜ್. ನೋಡಿ ಏನ್ ಸರ್ಪ್ರೈಸ್ ಆಗುತ್ತೆ ಅವನಿಗೆ ವೈಟ್ ಮ್ಯಾನಿಗೆ ಅಂತಂದಾಗ, ಸಿ ದಿಸ್ ಒನ್, ವಾಟ್ ಸರ್ಪ್ರೈಸ್ small sorry. So here there whenever he was able to open the bandage, that time there was no blood, no wound, in fact no signs of any mark there. By seeing this one, white man was surprised. ನೋಡಿ ಯಾವಾಗ ಅದನ್ನ ಓಪನ್ ಮಾಡಿದ್ಮೇಲೆ, ಬ್ಯಾಂಡೇಜ್ ಮಾಡಿದ್ಮೇಲೆ ಮಾರ್ಕ್ ಇರ್ಬೇಕಲ್ರಿ, ಬ್ಲಡ್ ಆದ್ರೂ ಇರಬೇಕು, ಅಲ್ಲಿ ಏನೂ ಇರೋದಿಲ್ಲ. ನೋ ಬ್ಲಡ್, ನೋ wound, in fact no signs of any marks there. By seeing this one he became so surprised and angry also. How did mongoose and ಕೌಕಲ್ ಕ್ಯೂರ್ themselves of snake bite? ನೋಡಿ ನಿಮಗೆಲ್ಲ ಗೊತ್ತಿರಬೇಕು ಏನಂತಂದ್ರೆ ಯಾವಾಗಿನ ಸಂದರ್ಭದಲ್ಲಿ ಈ ಮಂಗೂಸ್ ಮತ್ತು ಕೌಕಲ್, ದೀಸ್ ಆರ್ ದಿ, ಕೌಕಲ್ ಅನ್ನೋದು ಬರ್ಡು, ಮಂಗೂಸ್ ಅಂತ ನಿಮಗೆ ಗೊತ್ತೈತೆ, ನಾವು ಅದಕ್ಕೆ ಮುಂಗೂಸಿ ಅಂತ ಕೂಡ ಹೇಳ್ತಾ ಇರ್ತೇವೆ. ಹೌದಾ, ಇವು ಆ ಸ್ನೇಕ್ ಜೊತೆ ಒಂದು ರೀತಿ ಫೈಟ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ನೇಕ್ ಇವುಗಳನ್ನ ಕಡಿದು ಅಂತಂದ್ರೆ ಏನ್ ಮಾಡ್ತಾವೆ ಅಂತಂದಾಗ, ಸೊ ದಟ್ ಟೈಮ್ ದೇ ಕ್ಯೂರ್ಡ್ ದೆಮ್ಸೆಲ್ಸ್ ಸ್ನೇಕ್ ಬೈಟ್ಸ್ ಬೈ ಚೀವಿಂಗ್ ಅ ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ಬರಿಬೇಕಾಗತ್ತೆ. ಸೊ ದಿಸ್ ಇಸ್ ವಾಟ್. ವೈ ಹ್ಯಾಡ್ ಮಾರಾ ಲಾಸ್ಟ್ ಹಿಸ್ ಟೀತ್ ಆನ್ ದ ರೈಟ್ ಸೈಡ್? ಸಿಂಪಲ್, ಎಲ್ಲರಿಗೂ ಗೊತ್ತಿರುವಂತ ಕಾನ್ಸೆಪ್ಟ್ ಇರೋ ನೋಡಿ. ವೆನ್ ಮಾರಾ ಬ್ರೋಕ್ ಹಿಸ್ ಸ್ಟಿಕ್ ಆಫ್ ನಿಯರ್ ಬೈ ಪ್ಲಾಂಟ್ ಟು ಬ್ರಷ್ ಹಿಸ್ ಟೀತ್, ಹಿ ಫೆಲ್ಟ್ ವಾಟ್ ಇಯರ್ ಸೋ ಟೇಸ್ಟ್. ಯಾವಾಗ ಅವನು ಬ್ರಷ್ ಮಾಡಬೇಕು ಅಂತ ಅನ್ಕೊಳ್ತಾನಲ್ಲ ಅವಾಗ ಒಂಥರ ಡಿಫ್ರೆಂಟ್ ಟೇಸ್ಟ್ ಅನ್ಸುತ್ತದೆ. ದೆನ್ ಹಿ ವಾಶ್ಡ್ ಆಫ್ಟರ್ವರ್ಡ್ಸ್, ಹಿ ಹ್ಯಾಡ್ ಲಾಸ್ಟ್ ದ ಟೀತ್. ಸೊ ಹಿ ವಾಶ್ಡ್ ವಿತ್ ದ ವಾಟರ್, ದಟ್ ಟೈಮ್ ಹಿ ಲಾಸ್ಟ್ ಹೀಸ್ ಟೀತ್ ವಿಚ್ ವಾಸ್ ಟಚ್ಡ್ ಬೈ ದ ಸ್ಟಿಕ್ ಆಫ್ ಪ್ಲಾಂಟ್. ಅಂದ್ರೆ ಆ ಒಂದು ಪ್ಲಾಂಟ್ ಅನ್ನ ಬ್ರಷ್ ಮಾಡೋದು ಯೂಸ್ ಮಾಡಿರ್ತಾರಲ್ಲ, ಆ ಏನ್ ಭಾಗ ಟಚ್ ಮಾಡ್ತಾರಲ್ಲ ಅವೆಲ್ಲ ಟೀತ್ ಹೊರ ಬಂದ್ಬಿಡ್ತದೆ. ದಟ್ ಇಸ್ ವಾಟ್ ರೈಟ್ ಸೈಡ್ ಅಂತ ಹೇಳ್ತೀವಿ. ನೆಕ್ಸ್ಟ್, ವಾಟ್ ಡಿಡ್ ಮಾರಾಸ್ ವೈಫ್ ಫೈಂಡ್ ವೆನ್ ಓಪನಿಂಗ್ ದ ಪಾಕೆಟ್ ಆಫ್ ಮೀಟ್? ಹೌದಾ, ಈಗ ಮಾರ ತಂದು ಕೊಟ್ಟಿರ್ತಾನೆ, ಇದರಲ್ಲಿ ಏನಿದೆ ಅಂದ್ರೆ ಮೀಟ್ ಇರುತ್ತೆ ಅಂತೇಳಿ. ಹೌದಾ, ವೆನ್ಎವರ್ ಶಿ ವಾಸ್ ಓಪನ್ ದಟ್ ಪಾಕೆಟ್, ಅವಾಗ ಪಾಕೆಟ್ ಓಪನ್ ಮಾಡಿದಾಗ ಏನಿರುತ್ತೆ ನೋಡಿ, ಮೀಟ್ ಇರಬೇಕು. ಹೌದಾ, ಮೀಟ್ ಇರೋ ಬದಲಿ ಏನಾಗತ್ತೆ ಅಂದ್ರೆ ಇನ್ಸ್ಟೆಡ್ ಆಫ್ ಮೀಟ್ ದೇ ಫೌಂಡ್ ವಾಟ್ ಇಯರ್
the live wild buck. See this one. This is a live wild buck. ಅದನ್ನ ನೋಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಬಹಳ ಸಲ ಕೇಳ್ತಿರ್ತಾರೆ. ಇದ್ರ ಬಗ್ಗೆ ಒಂಚೂರು ಗಮನ ಇರಲಿ. ನೆಕ್ಸ್ಟ್ ಒನ್. ವಾಟ್ ಹ್ಯಾಪನ್ ವೆನ್ ದ ಮಿಲ್ಕ್ ವಾಸ್ ಮಿಕ್ಸ್ ವಿತ್ ದ ಜ್ಯೂಸ್ ಆಫ್ ಕ್ರೀಪರ್ಸ್ ಲೀವ್ಸ್. ಹೌದಾ, ಈ ಕ್ರೀಪರ್ಸ್ ಇರತ್ತಲ್ವಾ, ಆ ಲೀವ್ಸ್ ಜೊತೆ ಮಿಕ್ಸ್ ಮಾಡಿದಾಗ ಏನಾಗತ್ತೆ ಇದು ಅಂತಂದಾಗ, ಸಿ ದಿಸ್ ಒನ್. ದಿಸ್ ಇಸ್ ವಾಟ್ ಹಿಯರ್. ವೆನ್ ದ ಮಿಲ್ಕ್ ವಾಸ್ ಮಿಕ್ಸ್ ವಿತ್ ದ ಜ್ಯೂಸ್ ಆಫ್ ಕ್ರೀಪರ್ಸ್ ಲೀವ್ಸ್, that time what will be happening here, it became firm and rubbery. ಆಗ ಏನಾದರೂ ಮಿಕ್ಸ್ ಮಾಡಿದ್ರೆ ಅಂದರೆ ಫರ್ಮ್ ಆಗುತ್ತೆ, ರಬ್ಬರಿ ಟೈಪ್, ಲೈಕ್ ಜಲ್ಲಿ ಏನಿರುತ್ತಲ್ಲ ಆ ಟೈಪ್ ಆಗಿ ಇದು ಕಾಣುತ್ತೆ, ಆ ಟೈಪ್ ಆಗಿ ನಮಗೆ ಫೀಲ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್. ವೆನ್ ವುಡ್ ದ ಮೆಡಿಸಿನ್ಸ್ ಲೂಸ್ ದೇರ್ ಪೊಟೆನ್ಸಿ ಅಕಾರ್ಡಿಂಗ್ ಟು ದ ಬಿಲೀಫ್ ಆಫ್ ದ ನೇಟಿವ್ ಡಾಕ್ಟರ್ಸ್. ಯಾವಾಗ ಅಂತಂದರೆ ದೇ ಟೆಲ್ ಅದರ್ಸ್ ಅಬೌಟ್ ದೇರ್ ಮೆಡಿಸಿನಲ್ ವ್ಯಾಲ್ಯೂ, ಮೆಡಿಸಿನ್ಸ್ ಲೂಸ್ ದೇರ್ ಪೊಟೆನ್ಸಿ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಒನ್, 9th ಕ್ವಶನ್ ಅನ್ನು ಕೂಡ ಬಹಳ ಇಂಪಾರ್ಟೆಂಟ್ ಇದು ನೋಡಿ, ಬಹಳ ಸಲ ಎಕ್ಸಾಮ್ದಲ್ಲಿ ಕೂಡ ಕೇಳಿರ್ತಾರೆ. ವಾಟ್ ಡು ದ ಲೀವ್ಸ್ ಅಂಡ್ ದ ಫ್ರೂಟ್ಸ್ ಆಫ್ ದ ಕ್ರೀಪರ್ ರಿಸೆಂಬಲ್. ಹೌದಾ, ಫ್ರೂಟ್ ಯಾವ ರೀತಿ ಕಾಣುತ್ತೆ ಒಂದು, ಅದ್ರ ಜೊತೆಗೆ ಲೀವ್ಸ್ ಯಾವ ರೀತಿ ಕಾಣುತ್ತೆ ಅಂದರೆ ದ ಕ್ರೀಪರ್ ರಿಸೆಂಬಲ್ಸ್. ಓಕೆ, ಇಲ್ಲಿ ಸ್ವಲ್ಪ ಕ್ಷಮೆ ಇರಲಿ, ಬೆಟಲ್ ಲೀವ್ಸ್ ಅಂತ ಹೇಳ್ತೀವಿ. ಹೌದಾ, ದ ಕ್ರೀಪರ್ ರಿಸೆಂಬಲ್ಸ್ ಬೆಟಲ್ ಲೀವ್ಸ್ ಅಂದ್ರೆ ವೀಳ್ಯದೆಲೆ ಅಂತ ಹೇಳ್ತೀವಿ ಆ ರೀತಿ. ಅಂಡ್ ದ ಫ್ರೂಟ್ಸ್ ರಿಸೆಂಬಲ್ಸ್ ಲೈಕ್ ಗ್ರೇಪ್ಸ್. ನೋಡಿ, ಇಷ್ಟೇ ಬರೆದ್ರೆ ಇಲ್ಲಿಗೆ 2 ಮಾರ್ಕ್ಸ್ ಬರುತ್ತೆ. ಅಂಡ್ 10th ಬಂದ್ಬಿಟ್ಟು ನೋಡಿ, ವೈ ಡಿಡ್ ದ ವೈಟ್ ಮ್ಯಾನ್ ಟೇಕ್ ಔಟ್ ಹಿಸ್ ಗನ್ ಟು ಶೂಟ್ ಮಾರ. ಆ ಮಾರನ ಶೂಟ್ ಮಾಡ್ಬೇಕಂತ ಯಾಕೆ ಬರುತ್ತೆ ಮೈಂಡ್ ಅಲ್ಲಿ ಅಂತಂದಾಗ, ವೆರಿ ಸಿಂಪಲ್. ಯಾವಾಗ ಅವ್ನು ಬಂದಿರ್ತಾನಲ್ಲ ಯಾರ ಮಾರ, ಓಪನ್ ಮಾಡ್ತಾನೆ ಬ್ಯಾಂಡೇಜನ್ನು, ಅಲ್ಲಿ ಏನೂ ಮಾರ್ಕ್ಸ್ ಇರೋದಿಲ್ಲ, ಸೈನ್ ಯಾವ ಇರೋದಿಲ್ಲ, ಅದಕ್ಕೆ ಇವ್ರು ತುಂಬ ಕೋಪ ಬಂದ್ಬಿಡತ್ತೆ ಅದಕ್ಕೆ. ಸೊ ನೋಡಿ, ಮಾರ ಎಲ್ಲಿ ಇದೆ ಆ ಮೆಡಿಸಿನಲ್ ಪ್ಲಾಂಟ್, ಅದರಿಂದ ನೀನು ಪೂರ್ತಿ ಏನು ಈ ನೋವನ್ನು ಕಡಿಮೆ ಮಾಡ್ಕೊಂಡಿದೀಯಾ ಅಂತಂತೇಳಿ ಹೇಳಿದಾಗ, ಕೊನೆಗೆ ಏನು ಮಾಡ್ತಾರೆ ಅಂದರೆ ಆ ಡಾಕ್ಟ್ರು, ದಟ್ ಈಸ್ ಅ ವೈಟ್ ಮ್ಯಾನ್, ಹಾಗಿದ್ರೆ ನನ್ನ ಕಡೆ ತೋರಿಸು ಅದನ್ನು, ಅದೆಲ್ಲಿದೆ ಲೀವ್ಸ್ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಸೊ ಅವಾಗ ಏನಾಗ್ತಂದ್ರೆ, ದಟ್ ಟೈಮ್ ದ ಮಾರ ವಾಸ್ ನಾಟ್ ವಿಲ್ಲಿಂಗ್ ಟು ಶೋ ದ ಪ್ಲಾಂಟ್ ಇವನ್ ಆಫ್ಟರ್ ಆಫರಿಂಗ್ ಹಿಸ್ ಎಂಟೈರ್ ಸ್ಟೇಟ್. ಅವಾಗ ಈ ವೈಟ್ ಮ್ಯಾನ್ ಏನು ಹೇಳ್ತಾನೆ ಅಂದರೆ, ನೀವು ಏನಾದರೂ ತೋರಿಸಿದೆ ಅಂತಂದರೆ, ದಟ್ ಇಸ್ ದ ಪ್ಲಾಂಟ್ ಅಥವಾ ಕ್ರೀಪರ್ ತೋರಿಸಿದೆ ಅಂತಂದರೆ ನಾನೇನು ಮಾಡ್ತಾನೆ ಅಂದರೆ ನನಗೆ ಎಂಟೈರ್ ಎಸ್ಟೇಟನ್ನು ಕೊಡ್ತಾನೆ. ಆದರೂ ಕೂಡ ಇಲ್ಲೇನಂತಂದರೆ, ದ ಮಾರ ವಾಸ್ ನಾಟ್ ವಿಲ್ಲಿಂಗ್ ಟು ಶೋ ಹಿಸ್ ಪ್ಲಾಂಟ್ ಇವನ್ ಆಫ್ಟರ್ ಆಫರಿಂಗ್ ಹಿಸ್ ಎಸ್ಟೇಟ್. ನೋಡಿ, ಇಷ್ಟು ಕೊಡ್ತಾನೆ ಅಂತಂದ್ರೂ ಕೂಡ ಇವನೇನು ಕೊಡ್ತಾ ಇಲ್ಲ, ಏನು ತೋರಿಸ್ತಾ ಇಲ್ಲ ಅಂತೇಳಿ ಸಡನ್ ಆಗಿ ದ ವೈಟ್ ಮ್ಯಾನ್ ವಾಟ್ ಹ್ಯಾಪನ್ಡ್ ಹಿಯರ್, ಹಿ ಟೇಕ್ ಔಟ್ ಹಿಸ್ ಗನ್ ಟು ಶೂಟ್ ಔಟ್ ಮಾರ. ನೋಡಿ, ಸೊ ದಿಸ್ ಈಸ್ ವಾಟ್ ಥಿಂಗ್. ವಾಟ್ ಹ್ಯಾಪನ್ ವೆನ್ ಮಾರ ಬ್ರಷ್ ಹಿಸ್ ಟೀತ್ ವಿತ್ ಅ ಸ್ಟಿಕ್ ಆರ್ ರಿನ್ಸ್ಡ್ ಇಟ್. ಸಿಂಪಲ್, 2 ಮಾರ್ಕ್ಸ್ ಕೆಲವೊಂದು ಸ್ವಲ್ಪ ಕೇಳ್ತಿರ್ತಾರೆ. ಆಲ್ ದ ಟೀತ್ ವಿಚ್ ಹ್ಯಾಡ್ ಬಿನ್ touched by that stick, okay, tumbled off his mouth. ಸಿಂಪಲ್ ಆಗಿ all the teeth ಏನು ಟಚ್ಡ್ ಆಗಿರ್ತಿರ್ತಾವಲ್ಲ, ಅಂದರೆ ಯಾವ ಭಾಗದಲ್ಲಿ ಟಚ್ ಮಾಡಿರ್ತಾನೆ ಆ ಪ್ಲಾಂಟ್ ಇತ್ತಂದ್ರೆ ಟಂಬಲ್ಡ್ ಅಂದರೆ ಎಲ್ಲ ಆ ಟೀತ್ ಬಂದ್ಬಿಟ್ಟು ಅದು ರೈಟ್ ಸೈಡ್ ಅಂತ ನನಗೆ. ನೆಕ್ಸ್ಟ್ ಒನ್. ವೈ ಕುಡ್ ಕೃಷ್ಣ ನಾಟ್ ಮ್ಯಾನೇಜ್ ಸರ್ಜಿಕಲ್ ಟ್ರೀಟ್ಮೆಂಟ್ ಫಾರ್ ಫೈಲ್ಸ್. ವೆರಿ ವೆರಿ ಸಿಂಪಲ್ ಕ್ವಶನ್ ಇದು. ಯಾಕೆ ಸರ್ಜಿಕಲ್ ಟ್ರೀಟ್ಮೆಂಟ್ ಇರುತ್ತಲ್ಲ, ಅದು ಫೈಲ್ ಏನು ಪ್ರಾಬ್ಲಮ್ ಇರುತ್ತಲ್ಲ, ಹೌದಾ, ಅದನ್ನು ಯಾಕೆ ಅವ್ರಿಗೆ ಆಗಲ್ಲ ಅಂದರೆ ವೆರಿ ಸಿಂಪಲ್, ಬಿಕಾಸ್ ಸರ್ಜರಿ ವಾಸ್ ಟೂ ಎಕ್ಸ್ಪೆನ್ಸಿವ್, ತುಂಬಾನೇ ಕಾಸ್ಟ್ಲಿ ಅದು. ಆ್ಯಂಡ್ ಹಿ ವಾಸ್ ಸೋ ಪುವರ್. ಹೌದಾ, ಅವು ಕೂಡ ಅಷ್ಟೊಂದು ಶ್ರೀಮಂತಲ್ಲ, ಬಹಳ ಬಡವಿರ್ತಾನೆ. ಸೊ ಈ ಕುಡ್ ನಾಟ್ ಮ್ಯಾನೇಜ್ ದ ಎಕ್ಸ್ಪೆನ್ಸ್. ಅದಕ್ಕೇನು ಬರುತ್ತಲ್ಲ ಖರ್ಚು, ಅದನ್ನು ಮ್ಯಾನೇಜ್ ಮಾಡುವಂಥ ಆರ್ಥಿಕ ಸ್ಥಿತಿ ಅವನಲ್ಲಿ ಇರಲ್ಲ. ಹೌದಾ, ಓಕೆ. ಸೊ ಈ ರೀತಿ ಕ್ವಶನ್ಸ್ಗಳ ಬರುತ್ತೆ. ಸೊ ಎಷ್ಟು ಸಾಧ್ಯ ಆಯ್ತಷ್ಟು ನಾನು ನಿಮಗೆ ಗಮನ ತರಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಯಾಕಂದರೆ 4 ಮಾರ್ಕ್ಸ್ ನೀವು ಯೂಶ್ವಲ್ ಆಗಿ ಬರೀತಿರ್ತೀರಿ, ಅದು ಓದಿರ್ತೀವಿ, ಅದ್ರ ಜೊತೆಗೆ ಒಂದು ಲೈಕ್ ಜನರಲ್ ಡಿಸ್ಕ್ರಿಪ್ಷನ್ಸ್ ತೊಗೊಂಡು ನಾವು ಬರೀತೀವಿ. ಬಟ್ 2 ಮಾರ್ಕ್ಸ್ ಬಂದಾಗ ಅಥವಾ ಆಬ್ಜೆಕ್ಟಿವ್ ಬಂದಾಗ ಎಕ್ಸಾಕ್ಟ್ ಪಾಯಿಂಟನ್ನು ನಾವು ಹೈಲೈಟ್ ಮಾಡಬೇಕಾಗತ್ತೆ. ಸುಮ್ಮನೆ ಹಾಗೆ ಏನೋ ಎಕ್ಸಾಗರೇಟ್ ಆಗಿ ಏನೇನೋ ಬರೆಯೋ ಹಾಗಿಲ್ಲ, ಅದೇನು ಪಾಯಿಂಟ್ ಐತಲ್ಲ ಅದನ್ನು ನಾವು ತೊಗೋಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಥಿಂಕ್ ಎಷ್ಟು ಸಾಧ್ಯದಷ್ಟು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಬರುವಂಥ ಕ್ಲಾಸಲ್ಲಿ ಇನ್ನೂ ಏನೇನು ರಿಲೇಟೆಡ್ ಫಸ್ಟ್ 4 ಏನಿದಾವಲ್ಲ ಅದರಲ್ಲಿ ಬೇರೆ ಒಂದು ಟಾಪಿಕ್ಸನ್ನು ಕೂಡ ನಿಮ್ಮ ಗಮನ ತರಲಿಕ್ಕೆ ಟ್ರೈ ಮಾಡ್ತಾನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.